ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿನ್ನೆ ಚಾಕಿ ಆದ 5ನೇ ದಿವಸ ನಾವು ಹುಳುಗಳಿಗೆ ಪೌಡರನ್ನು ಕೊಡವಿ, ನಟ್ಟನ್ನು ಹಾಕಿ ಅದರ ಮೇಲೆ ಸೊಪ್ಪನ್ನು ಕೊಟ್ಟಿದ್ವಿ. ಈಗ ಪ್ರತಿ ಹುಳುಗಳು ಸಹ ಆ ನೆಟ್ಟಿಂದ ಮೇಲೆ ಹತ್ತಿದ್ದಾವೆ. ಯಾಕೆಂತೇಳಿದ್ರೆ ಆ ನೆಟ್ಟ ಮೇಲೆ ಒಂದು ಫೀಡಿಂಗ್ ಕೊಟ್ಟರೆ ಹುಳು ಪೂರ್ತಿಯಾಗಿ ಹತ್ತಲ್ಲ ಅನ್ನೋ ದೃಷ್ಟಿಯಿಂದ 2 ಫೀಡಿಂಗು ಸೊಪ್ಪನ್ನು ಕೊಟ್ಟಿದ್ವಿ. ಈಗ ಹುಳುಗಳು ಒಂದು ಸಹ ಹುಳು ಇಲ್ಲದೆ ಹಾಗೆ ಎಲ್ಲ ಹುಳುಗಳು ಸಹ ಆ ನೆಟ್ಟ ಮೇಲೆ ಹತ್ತಿದ್ದಾವೆ. ಆ ನೆಟ್ಟನ್ನು ನಾವು ಬೇರೆ ತಟ್ಟೆಗಳಿಗೆ ಹುಳುಗಳನ್ನು ಹರಡಿ ಈ ವೇಸ್ಟ್ ಬೆಡ್ಡನ್ನು ನಾವು ತೆಗೆದುಹಾಕ್ತೀವಿ. ಇವತ್ತು 6ನೇ ದಿವಸ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ನೀವು ನೋಡ್ತಾ ಇದ್ದೀರಾ, ಒಂದೇ ಒಂದು ಹುಳು ಸಹ ಈ ಬೆಡ್ ಮೇಲೆ ಇಲ್ಲ. ಎಲ್ಲದೂ ಸಹ ನೆಟ್ ಮೇಲೆ ಹತ್ತಿ ಸೊಪ್ಪಿನ ಮೇಲೆ ಬಂದಿದೆ. ನೆಟ್ಟನ್ನು ಬೆಳೆಸ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಯಾಕೆಂತೇಳಿದ್ರೆ 1ನೇ ಜ್ವರ ಎದ್ದಾದ ಮೇಲೆ ಹುಳುಗಳು ತುಂಬ ಚಿಕ್ಕ ಸೈಜಲ್ಲಿರ್ತವೆ. ಅವನ್ನು ಕೈಯಿಂದ ತೆಗೆದುಹಾಕೋದಕ್ಕಾಗಲಿ ಆಗೋದಿಲ್ಲ. ಆದ್ದರಿಂದ ನೆಟ್ಟಂತೂ ಬೇಕು. ಆದ್ದರಿಂದ ನೆಟ್ಟನ್ನು ಬಳಸಿ ನಾವು ಹುಳುಗಳನ್ನು ಮೇಲೆತ್ಕೊಂಡಿದ್ದೀವಿ. ಉಳಿದಿರ್ತಕ್ಕಂಥ ಈ ಬೆಡ್ಡನ್ನು ತೆಗೆದುಹಾಕ್ತೀವಿ. ಈಗ ಈ ನೆಟ್ಟನ್ನು ಬೇರೆ ತಟ್ಟೆಗಳಲ್ಲಿ ಆ ಹುಳುಗಳನ್ನು ಹರಡಬೇಕು. ನಾವು ಇಲ್ಲಿವರೆಗೂ ಚಾಕಿ ಆದಾಗಿಂದ ಇಲ್ಲಿವರೆಗೂ ನಾವು ಆ 12 ಟ್ರೇಸ್ಗಳಲ್ಲಿ 300 ಮೊಟ್ಟೆ ಹುಳುಗಳನ್ನು ಇಟ್ಟಿದ್ವಿ. ಇವತ್ತು ಮತ್ತಷ್ಟು ಹುಳುಗಳು ಜಾಸ್ತಿ ತಟ್ಟೆಗಳಿಗೆ ನಾವು ಜಾಸ್ತಿ ಮಾಡ್ತಾಯಿದ್ದೀವಿ. ಈ ಹುಳುಗಳನ್ನು ತೆಳುವಾಗಿ ಹರಡಬೇಕು. ಅವುಗಳಿಗೆ ಸರಿಯಾದ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು. ಭಾಳ ಸೂಕ್ಷ್ಮವಾಗಿ ಹುಳುಗಳನ್ನು ಮುಟ್ಟಬೇಕು. ಹುಳುಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ಹುಳುಗಳನ್ನು ಹರಡಬೇಕಾಗುತ್ತೆ. ನಾವು ಒಂದು ಮೇವನ್ನು ಮಾತ್ರ ಆ ಬಲೆ ಮೇಲೆ ಸೊಪ್ಪನ್ನು ಹೆಚ್ಚಿ ಹಾಕಿದ್ದೀವಿ. ಇನ್ನೊಂದು ಸೊಪ್ಪನ್ನು ಎಲೆಗಳನ್ನೇ ಸಹ ಡೈರೆಕ್ಟಾಗಿ ಹಾಕಿದ್ದೀವಿ. ನಿಮಗೆ ಆ ವಿಚಾರವಾಗಿ ನಾನು ತಿಳಿಸ್ಕೊಡ್ತೀನಿ. 1ನೇ ಜ್ವರ ಎದ್ದಾಗ ಎಲೆಗಳನ್ನು ನಾವು ನೇರವಾಗಿ ಹಾಕ್ತೀವಿ. ಆ ರೀತಿ ಹಾಕೋದ್ರಿಂದ ಹುಳುಗಳನ್ನು ತೆಳುವಾಕೋದಕ್ಕೂ ಸಹ ಈಸಿ ಆಗುತ್ತೆ. ಈ ರೀತಿ ಎಲೆಗಳನ್ನು ನಾವು ಹಾಕದೇ ಹೋದರೆ ನಾವು ಕೋಳಿ ಪುಕ್ಕ ಯಾವುದಾದ್ರನ್ನ ಬಳಸಿ ನಾವು ಹುಳುಗಳನ್ನು ತೆಳುವಾಕಬೇಕಾಗುತ್ತೆ. ನಾವು ಎಲೆಗಳನ್ನು ಹಾಕಿರೋದ್ರಿಂದ ಎಲೆಗಳನ್ನೇ ಹಿಡಿದು ಈ ರೀತಿ ತೆಳುವಾಕೋದಕ್ಕೆ ಅನುಕೂಲ ಆಗುತ್ತೆ. ಇದೇ ರೀತಿ 12 ತಟ್ಟೆ ಹುಳುಗಳನ್ನು ಸಹ ತೆಳುವಾಕಿ ನಾವು ಸೊಪ್ಪನ್ನು ಬಿಡಿಸಿಕೊಂಡು ಬಂದು ನಂತರ ಹುಳುಗಳಿಗೆ ಸೊಪ್ಪನ್ನು ಹಾಕಬೇಕಾಗುತ್ತೆ. ಎಲ್ಲ ತಟ್ಟೆಗಳನ್ನು ಇದೇ ರೀತಿ ತೆಳುವಾಕಬೇಕು. ನಾವು ಈ ರೀತಿ ತೆಳುವಾಕಿದಾಗ ಸುಮಾರು 12 ತಟ್ಟೆಯಲ್ಲಿರ್ತಕ್ಕಂಥ ಹುಳು 18 ತಟ್ಟೆ ಆಯಿತು. ಫ್ರೆಂಡ್ಸ್, ಈಗ ನಮ್ಮದು 1ನೇ ಜ್ವರ ಹುಳು ಎದ್ದಾದಮೇಲೆ ನಾವು ಒಂದು ಸೊಪ್ಪನ್ನು ಯಾವ ರೀತಿ ಎಲೆಯನ್ನು ಕಟ್ ಮಾಡಬೇಕಂತ ಹೇಳಿದ್ರೆ ಈ ರೀತಿ ಎಲೆಗಳನ್ನು ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ. 1ನೇ ಜ್ವರ ಎದ್ದಂಥ ಹುಳುಗಳಿಗೆ ಒಂದು ಗಿಡದಲ್ಲಿ 2 ಎಲೆ ಕಟ್ ಮಾಡ್ತೀವಿ. ಈ ರೀತಿ ಎಲೆ. ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಫೀಡಿಂಗನ್ನು ಮಾತ್ರ, ಒಂದು ಸೊಪ್ಪನ್ನು ಮಾತ್ರ
ನಾವು ಹುಳುಗಳಿಗೆ ವಿಜೇತವನ್ನು ಕೊಡುವಿ. ಅದರ ಮೇಲೆ ನಾವು ಬಲೆಯನ್ನು ಹರಡಿ ಒಂದು ಮೇವನ್ನು ಕತ್ತಿಯಿಂದ ಹೆಚ್ಚಾಕ್ತೀವಿ ಮಿಷಿನಿಂದ. ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಎಲೆಯನ್ನು ಡೈರೆಕ್ಟಾಗಿ ಹಾಕ್ತೀವಿ. ಈ ಎಲೆಗಳನ್ನು ನಾವು ಯಾವುದೇ ರೀತಿ ನಾವು ಸೊಪ್ಪನ್ನು ಹೆಚ್ಚಲ್ಲ, ಡೈರೆಕ್ಟ್ ಎಲೆಗಳನ್ನು ಹಾಕ್ತೀವಿ. ಈಗ ನಾವೇನು ಮಾಡ್ತೀವಿ ಅಂದರೆ, ಈಗ ಸರಿಯಾದ ಹಂತದ ಒಂದು ಸೊಪ್ಪನ್ನು ನಾವು ಕೊಯ್ಕೊಂಡು ಹೋದ್ರೆ ಮಾತ್ರ ನಾವು ಎಲೆಗಳನ್ನು ಹೆಚ್ಚದೆ ಅದೇ ರೀತಿ ಹಾಕಿದ್ರೆ ಅವು ಅಷ್ಟು ಒಂದು ಎಲೆ ಬಿಡ್ದಂಗೆ ಪೂರ ತಿಂತವೆ. ಈಗ ಚಾಕಿ ಸೆಂಟ್ರ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರೆಲ್ಲರೂ ಸಹ ಪೂರ್ತಿ ಅವರಿಗೆ ಈ ರೀತಿ ಎಲೆಗಳನ್ನು ಪ್ರತಿ ಗಿಡದಲ್ಲಿ ಒಂದೊಂದು ಎರಡು ಎಲೆಗಳನ್ನು, ಈಗ 10,000 ಮೊಟ್ಟೆಗಳನ್ನು ಚಾಕಿ ಮಾಡೋರಿಗೆ ಅವ್ರು ಕಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಸೀದಾ ಅವರು ಈ ಹಂತದವರೆಗೂ ಅವ್ರು ಕಟ್ ಮಾಡ್ಕೊತಾರೆ. ಈ ಹಂತದಲ್ಲಿ ಕಟ್ ಮಾಡ್ಕೊಂಡು ಹೋಗಿ ಇದಷ್ಟನ್ನು ಸೊಪ್ಪನ್ನು ಹೆಚ್ಚಿಬಿಟ್ಟು ಅವರು ಅದನ್ನು ಮಿಷಿನಿಗೆ ಹೆಚ್ಚಿಬಿಟ್ಟು ಅದನ್ನು ಹುಳುಗಳಿಗೆ ಹಾಕ್ತಾರೆ. ಈಗ ಆದ್ದರಿಂದ ಏನಾಗುತ್ತೆ ಅಂದರೆ, ಈ ರೀತಿಯ ಎಲೆ ಇರ್ತಕ್ಕಂಥದ್ದನ್ನು ಇದನ್ನು ನಾವು ಡೈರೆಕ್ಟ್ ಹಾಕಿದ್ರೆ ಇದು ಖಂಡಿತ ಆ ಹುಳು ಪೂರ್ತಿ ಪ್ರಮಾಣದಲ್ಲಿ ಎಲೆಯನ್ನು ತಿನ್ನಲ್ಲ. ಯಾಕೆಂದರೆ ತುಂಬ ಬಲಿಕೆ ಆಗಿರುತ್ತೆ ಒಂದೇ ಜ್ವರದಿಂದ ಎದ್ದಿರ್ತಕ್ಕಂಥ ಹುಳುಗಳಿಗೆ. ಆದ್ದರಿಂದ ನಾವು ಸರಿಯಾದ ಹಂತದ ಎಲೆಯನ್ನು ನಾವು ಬಿಡಿಸಿದಾಗ ಅದು ಪೂರ್ಣ ತಿನ್ನುತ್ತೆ. ಆದ್ದರಿಂದ ನಾವು ಈಗ ಒಂದು 100 ಮೊಟ್ಟೆ, 200 ಮೊಟ್ಟೆ, 300 ಮೊಟ್ಟೆ ನಾವು ಸ್ವಂತ ಹುಳು ಚಾಕಿ ಮಾಡ್ಕೊಂಡಾಗ ನಾವು ಸರಿಯಾದ ಹಂತದ ಸೊಪ್ಪನ್ನು ಹಾಕಿ ಹುಳುಗಳಿಗೆ ಮೇಯಿಸಿದ್ರೆ ಅವು ತುಂಬ ಡೆವಲಪ್ ಆಗಿ ತುಂಬ ಸೈಜ್ ಬರುತ್ತೆ ಹುಳ, ಮತ್ತು ಒಂದೇ ಯೂನಿಫಾರ್ಮಿಟಿ ಇರುತ್ತೆ. ಈಗ ಹನ್ನಿಕೋಸ್ ಆಗ್ತಕ್ಕಂಥದ್ದು ಈ ರೀತಿ ಯಾವುದೇ ಆಗಲ್ಲ, ತುಂಬ ಚೆನ್ನಾಗಿ ಸದೃಢವಾದ ಹುಳ ಬರುತ್ತೆ. ನಾವು ಯಾವ ಹಂತದಲ್ಲಿ ಯಾವ ಸೊಪ್ಪನ್ನು ಹಾಕಬೇಕು ಅದನ್ನು ಅದೇ ಸೊಪ್ಪು ಹಾಕಿದಾಗ ತುಂಬ ಚೆನ್ನಾಗಿ ಹುಳು ಬರುತ್ತೆ. ಆದ್ದರಿಂದ ನಿಮಗೆ ಹೇಳೋದೇನೆಂದರೆ, ನಾವು ಈ ಹಂತದಲ್ಲೇ ಸೊಪ್ಪನ್ನು ನಾವು ಒಂದನೇ ಜ್ವರದಿಂದ ಎದ್ದಂಥ ಹುಳುಗಳಿಗೆ ಈ ಹಂತದ ಸೊಪ್ಪನ್ನು ನಾವು ಹಾಕಬೇಕು. ಹುಳುಗಳನ್ನು ತೆಳು ಹಾಕಿ ಸೊಪ್ಪನ್ನು ತೋಟದಿಂದ ಬಿಡಿಸಿಕೊಂಡು ಬಂದಿದ್ದಾಯಿತು. ಈಗ ಹುಳುಗಳಿಗೆ ಸೊಪ್ಪನ್ನು ಹಾಕಬೇಕು. ನಾವು ಎಲೆಗಳನ್ನು ಯಾವುದೇ ರೀತಿ ಹೆಚ್ಚಿ ಹಾಕಲ್ಲ. ಒಂದನೇ ಜ್ವರದಿಂದ ಎದ್ದಿರ್ತಕ್ಕಂಥ ಹುಳುಗಳಿಗೆ ನಾವು ಎಲೆಗಳನ್ನೇ ನೇರವಾಗಿ ಹಾಕ್ತೀವಿ. ಚಾಕಿ ಸೆಂಟ್ರ್ನಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ಅವರು ಎರಡೆರಡೇ ಎಲೆ, ಒಂದೊಂದು ಎಲೆಗಳನ್ನು ಪ್ರತಿ ಗಿಡದಲ್ಲಿ ಕೊಯ್ಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂತೇಳಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹುಳುಗಳನ್ನು ಅವರು ಚಾಕಿ ಮಾಡ್ತಾ ಇರ್ತಾರೆ. ಆದ್ದರಿಂದ ಸುಮಾರು ಒಂದೊಂದು ಗಿಡದಲ್ಲಿ 10 ಎಲೆ ಈ ರೀತಿ ಕಟ್ ಮಾಡಿ ಅವರಷ್ಟು ಎಲೆಗಳನ್ನು ಹೆಚ್ಚಿ ಹಾಕ್ತಾರೆ. ಆದರೆ ನಾವು ಕಡಿಮೆ ಪ್ರಮಾಣದಲ್ಲಿ ನಾವು ಹುಳುಗಳನ್ನು ಸಾಕಣೆ ಮಾಡೋದ್ರಿಂದ ಈ ರೀತಿ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಹುಳುಗಳಿಗೆ ಎಲೆಗಳು ಮತ್ತು ಅವಕ್ಕೆ ಸರಿಯಾಗಿರ್ತಕ್ಕಂಥ ಎಲೆಗಳನ್ನು ನಾವು ಸ್ವಂತ ಚಾಕಿಯಿಂದ ನಾವು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಎಲೆಗಳನ್ನು ಹಾಕೋದ್ರಿಂದ ದೀರ್ಘಕಾಲದವರೆಗೆ ಎಲೆಗಳಲ್ಲಿ ತೇವಾಂಶ ಇರುತ್ತೆ. ಮತ್ತು ಹುಳುಗಳಿಗೆ ತೇವಾಂಶ ಭರಿತ ಸೊಪ್ಪು ತಿನ್ನೋದ್ರಿಂದ ಹುಳುಗಳು ಆಟೋಮೆಟಿಕ್ಕಾಗಿ ಅವು ಸೈಜ್ ಬರ್ತವೆ. ಇದೆಲ್ಲದೂ ಸಹ ನಾವು ಸ್ವಂತ ಚಾಕಿಯಿಂದ ಮಾಡ್ಬೋದು. ಆದರೆ ದೊಡ್ಡ ಪ್ರಮಾಣದಲ್ಲಿ ಚಾಕಿ ಸೆಂಟ್ರ್ನಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊಪ್ಪನ್ನು ಹೆಚ್ಚಾಕೋದ್ರಿಂದ ಸೊಪ್ಪಿನ ತಾಜಾತನ ದೀರ್ಘಕಾಲದವರೆಗೂ ಇರಲ್ಲ, ಬೇಗನೆ ಒಣಗೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಎಲೆಗಳನ್ನು ಹಾಕಿದಾಗ ದೀರ್ಘಕಾಲದವರೆಗೂ ತಾಜಾ ಸೊಪ್ಪು ಹುಳುಗಳಿಗೆ ಸಿಗುತ್ತೆ. ಚಾಕಿ ಹುಳುಗಳಿಗೆ ಗುಣಮಟ್ಟದ ಸೊಪ್ಪನ್ನು ಕೊಟ್ಟಾಗ ತುಂಬ ಚೆನ್ನಾಗಿ ಚಾಕಿ ಬರುತ್ತೆ. ಚಾಕಿ ಹುಳುಗಳು ಸದೃಢವಾಗಿ ಬೆಳೆದರೆ ಹುಳುಗಳ ಸೈಜು ಸಹ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಹುಳುಗಳ ಸೈಜು ಮುಂದೆ ಬರುತ್ತೆ. ಆದ್ದರಿಂದ ಚಾಕಿ ತುಂಬಾ ಇಂಪಾರ್ಟೆಂಟು. ನಾವು ಸ್ವಂತ ಕಡಿಮೆ ಪ್ರಮಾಣದಲ್ಲಿ ಮಾಡಿದಾಗ ಭಾಳ ಅಚ್ಚುಕಟ್ಟಾಗಿ ಕಡಿಮೆ ಹುಳುಗಳನ್ನು ಚೆನ್ನಾಗಿ ಸಾಕಣೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಎಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ಚಾಕಿ ಕಟ್ಟೋದನ್ನು ನೀವು ಕಲ್ತ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು 22 ವರ್ಷದಿಂದ ಸ್ವಂತ ಚಾಕಿಯನ್ನೇ ಮಾಡ್ತಾಯಿದ್ದೀನಿ. ಬಹಳ ಕಡಿಮೆ, ವರ್ಷದಲ್ಲಿ 2 ವರ್ಷಕ್ಕೋ 3 ವರ್ಷಕ್ಕೋ ಯಾವಾಗಲೋ ಒಂದು ಟೈಮ್ ಮಾತ್ರ ನಾವು ಚಾಕಿ ಹುಳುಗಳನ್ನು ತರ್ತಕ್ಕಂಥದ್ದು. ಬಹಳಷ್ಟು ನಾವು ಸ್ವಂತ ಚಾಕಿನೇ ಮಾಡ್ತಕ್ಕಂಥದ್ದು. ಸುಮಾರು 22 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಯಾವುದೇ ಸಹ ಚಾಕಿ ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ. ಇದೇ ರೀತಿ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಸಹ ಈ ವಿಡಿಯೋವನ್ನು ಪ್ರತಿ ದಿವಸದ ವಿಡಿಯೋಗಳನ್ನು ನೋಡಿದ್ರೆ ನೀವು ಸಹ ನಮ್ಮ ರೀತಿ ಚಾಕಿ ಮಾಡೋದಕ್ಕೆ ಆಗುತ್ತೆ. ಆದ್ದರಿಂದ ಎಲ್ಲರೂ ಸಹ ಹೆಚ್ಚಿನ ಪ್ರಯೋಜನಗಳನ್ನು ಈ ವಿಡಿಯೋಗಳನ್ನು ನೋಡಿರಿ. ಅದೇ ರೀತಿ ತುಂಬ ಜನಕ್ಕೆ ಶೇರ್ ಮಾಡಿರಿ. ನಾವು ಕಷ್ಟ ಬಿದ್ದು ವಿಡಿಯೋಗಳನ್ನು ಮಾಡಿದ್ದು ಸಹ ಸಾರ್ಥಕ ಆಗುತ್ತೆ.
ನೀವು ಹೆಚ್ಚು ಜನಕ್ಕೆ ಶೇರ್ ಮಾಡಿದ್ರೆ ಹೆಚ್ಚು ಜನ ಇದರಿಂದ ಲಾಭವನ್ನು ಪಡ್ಕೊಂಡ್ರೆ ನಾವು ಸಹ ವಿಡಿಯೋನ ಮಾಡಿದ್ದಕ್ಕೆ ನಮಗೂ ಸಹ ತೃಪ್ತಿ ಸಿಗುತ್ತೆ. ನೀವು ವಿಡಿಯೋ ಮಾಡೋದು ಬೇಡ, ಜಸ್ಟು ಅದನ್ನು ಶೇರ್ ಮಾಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಜೊತೆಗೆ ನಾವು ಈ ರೀತಿ ಪಾಲಿಥೀನ್ ಪೇಪರನ್ನು ಹಾಕಿದ್ರೆ ಇನ್ನೂ ಸಹ ಸೊಪ್ಪು ದೀರ್ಘಕಾಲದವರೆಗೆ ಫ್ರೆಶ್ ಆಗಿ ಹುಳುಗಳಿಗೆ ಸಿಗುತ್ತೆ. ನಾವು ನೋಡ್ತಾ ಇದ್ದೀರಾ 18 ತಟ್ಟೆಗಳಲ್ಲಿ ಹುಳುಗಳನ್ನು ಇಟ್ಟಿದ್ದೀವಿ. ಇದಾಯಿತು ಫ್ರೆಂಡ್ 6ನೇ ದಿವಸದ ದಿನಚರಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.